ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಬಿಮಾರು ರಾಜ್ಯಗಳು ಅಂತ ಕರೆಸ್ಕೊಳ್ತಾ ಇದ್ದ ರಾಜ್ಯಗಳಿಂದ ಬರ್ತಾ ಇದೆ ಬಿಗ್ ನ್ಯೂಸ್. ಭಾರತ ಅಸಲಿಗೆ ಯಾವ ರೀತಿ ಸರ್ವಾಂಗೀಣ ಅಭಿವೃದ್ಧಿಯಾಗಿದೆ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಮಂತ್ರ ಯಾವ ರೀತಿ ಫಲಿಸಿದೆ ಅನ್ನೋದಕ್ಕೆ ರಿಪೋರ್ಟ್ ಈಗ ಔಟ್ ಆಗಿದೆ. ಇದು ಮೋದಿ ಭಾರತ ಅಂತಿದೆ ಬಿಜೆಪಿ. ಕಾಂಗ್ರೆಸ್ ಇಲ್ಲಿಂದ ತಗೊಂಡು ಹೋಗಿ ಅಲ್ಲಿಗೆ ಸುರಿದಿದ್ದಕ್ಕಾಯ್ತು ಅಂತ ಹೇಳಬಹುದೇನೋ. ಸದ್ಯಕ್ಕೆ ಸಿಎಜಿ ರಿಪೋರ್ಟ್ ಈಗ ಅಚ್ಚರಿಯ ಬೆರಗಾಗುವಂಥ ಅಂಕಿಅಂಶಗಳನ್ನು ಹೊರಗಡೆ ಇಟ್ಟಿರೋದು. ಯೋಗಿ ಆದಿತ್ಯನಾಥ್ ಮೋದಿ ಪ್ಲಸ್ ಯೋಗಿ ಮಾಡೆಲ್ ಎಂತಹ ಫಲವನ್ನು ಕೊಟ್ಟಿದೆ, ಡೀಟೇಲ್ಸ್ ನೋಡ್ತಾ ಹೋಗೋಣ. ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, 16 ಸ್ಟೇಟ್ಸು, ಭಾರತದಲ್ಲಿ 16 ರಾಜ್ಯಗಳು ರೆವಿನ್ಯೂ ಸರ್ಪ್ಲಸ್ ಈಗ ಅಂದರೆ ಎಷ್ಟು ವೆಚ್ಚ ಮಾಡಿರ್ತೀವೋ ಅದಕ್ಕಿಂತ ಎಕ್ಸ್ಪೆಂಡಿಚರ್ಗಿಂತ ರೆವಿನ್ಯೂ ಬಂದಿರೋದು ಹೆಚ್ಚು. ರೆವಿನ್ಯೂ ಸರ್ಪ್ಲಸ್ 16 ರಾಜ್ಯಗಳು ಅನ್ನುವ ಅತ್ಯಂತ ಖುಷಿಯ ವಿಚಾರ. ಭಾರತೀಯರಿಗೆ ಬಹಳ ಬಹಳ ಒಳ್ಳೆಯ ಸುದ್ದಿಯೊಂದು ಸಿಗ್ತಾ ಇದೆ. ಈಗ ಸಿಎಜಿ ರಿಪೋರ್ಟ್ ಒಂದು ದಶಕದ ಸ್ಟಡಿಯನ್ನು ಕಂಡಕ್ಟ್ ಮಾಡಿದೆ. ಎಕನಾಮಿಕ್ ಪರ್ಫಾರ್ಮೆನ್ಸ್ ಆಫ್ ಸ್ಟೇಟ್ಸ್. 16 ರಾಜ್ಯಗಳ ರೆವಿನ್ಯೂ ಸರ್ಪ್ಲಸ್ ರಿಪೋರ್ಟ್ ಈಗ ಬೆರಗಾಗಿಸ್ತಾ ಇದೆ. ಯಾವ ರೀತಿ ಸರ್ವಾಂಗೀಣ ಅಭಿವೃದ್ಧಿ ಆಗಿದೆ ಭಾರತದಲ್ಲಿ ಅನ್ನೋದಕ್ಕೆ ಇದು ಕೈಗನ್ನಡಿ. ಹಾಗಾದರೆ ಯಾವ ಸ್ಟೇಟ್ ಮುಂಚೂಣಿಯಲ್ಲಿದೆ ರೆವಿನ್ಯೂ ಸರ್ಪ್ಲಸ್ ಅಲ್ಲಿ ಅಂತ ಕೇಳಿದ್ರೆ ಅದು ಅತಿ ದೊಡ್ಡ ವಿಷಯ. UP, ಉತ್ತರ ಪ್ರದೇಶ 37,000 ಕೋಟಿ ರೆವಿನ್ಯೂ ಸರ್ಪ್ಲಸ್ ಹೊಂದುವ ಮೂಲಕ ಆರ್ಥಿಕ ವರ್ಷ 2023 ಲೆಕ್ಕಾಚಾರದಲ್ಲಿ ಬೆರಗಾಗಿಸ್ತಾ ಇದೆ. ಬಿಮಾರು ಸ್ಟೇಟ್ ಮಧ್ಯಪ್ರದೇಶ ಕೂಡ ಅದೇ ಲಿಸ್ಟಲ್ಲಿದೆ. ಈಗ ಎಲೈಟ್ ಕ್ಲಾಸನ್ನು ಸೇರ್ಕೊಂಡಿದೆ UP ಅನ್ನೋದು ಮಾತ್ರ. ಇಷ್ಟು ಬೇಗ ಇಷ್ಟು ದೊಡ್ಡ ಪರಿವರ್ತನೆ ಮಾಡೋದಕ್ಕೆ ಸಾಧ್ಯವಾ ಅನ್ನೋದಕ್ಕೆ ಸಾಕ್ಷಿಯಾಗಿ ಕಾಣಿಸ್ತಾ ಇದೆ. ಮಧ್ಯಪ್ರದೇಶ ಕೂಡ ಅದೇ ಲಿಸ್ಟಲ್ಲಿದೆ. 12 ರಾಜ್ಯಗಳು ಈ ಲಿಸ್ಟಲ್ಲಿ ಯಾವ್ಯಾವುದು ಅನ್ನೋದನ್ನು ನೋಡ್ತಾ ಹೋಗೋಣ. UP ಆದಮೇಲೆ ಗುಜರಾತು 19,865 ಕ್ರೋರ್ ರೆವಿನ್ಯೂ ಸರ್ಪ್ಲಸ್ಸು. ಅದಾದಮೇಲೆ ಒಡಿಶಾ ಇದೆ, ಜಾರ್ಖಂಡ್ ಇದೆ, ಕರ್ನಾಟಕ 13,496 ಕೋಟಿ ಸರ್ಪ್ಲಸ್, ಛತ್ತೀಸ್ಗಢ, ಅದಾದಮೇಲೆ ತೆಲಂಗಾಣ, ಉತ್ತರಾಖಂಡ್, ಮಧ್ಯಪ್ರದೇಶ, ಅದಾದಮೇಲೆ ಗೋವಾ. ಹಾಗೆ ನಾರ್ತ್ ಈಸ್ಟರ್ನ್ ಸ್ಟೇಟ್ಸು ಅರುಣಾಚಲ್ ಪ್ರದೇಶ, ಮಣಿಪುರ, ಮಿಜೋರಾಂ, ನಾಗಾಲ್ಯಾಂಡ್, ತ್ರಿಪುರಾ, ಸಿಕ್ಕಿಂ ಅವು ಕೂಡ ರೆವಿನ್ಯೂ ಸರ್ಪ್ಲಸ್ ಲಿಸ್ಟಲ್ಲಿರೋದನ್ನು ಗಮನಿಸಬಹುದು ನಾವು. ಈ 16 ರಾಜ್ಯಗಳಲ್ಲಿ ರೆವಿನ್ಯೂ ಸರ್ಪ್ಲಸ್ ಆಗಿರುವಂಥ 16 ರಾಜ್ಯಗಳಲ್ಲಿ 10 BJP ಆಡಳಿತ ಇರುವಂಥ ರಾಜ್ಯಗಳು ಅನ್ನೋದನ್ನು ಕೂಡ ಹೇಳ್ಕೊಳ್ತಾ ಇದೆ. ಈಗ BJP ನೋಡಿ ಇದು ಗಮನ ಸೆಳೀತಾ ಇದೆ ಅಂತ ಹೇಳ್ಕೊಳ್ತಾ ಇದೆ. ನಾವು ಏನು ಮಾಡಿದ್ದೀವಿ ಅನ್ನೋದನ್ನು ಹೇಳ್ತಾ ಇದೆ. ಇನ್ನು ಸಿಎಜಿ ರಿಪೋರ್ಟ್ 2022-23 ಲಿಸ್ಟು 12 ಸ್ಟೇಟ್ಸು ರೆವಿನ್ಯೂ ಡಿಫಿಸಿಟಲ್ಲಿರೋದು. ತಮಿಳುನಾಡು, ಆಂಧ್ರ ಪ್ರದೇಶ, ರಾಜಸ್ಥಾನ, ವೆಸ್ಟ್ ಬೆಂಗಾಲು, ಪಂಜಾಬ್, ಹರಿಯಾಣ, ಅಸ್ಸಾಮು, ಬಿಹಾರ್ ಇವೆಲ್ಲ ಡಿಫಿಸಿಟಲ್ಲಿ ಆ ಲಿಸ್ಟಲ್ಲಿ ಬರ್ತಾ ಇದೆ. ಈಗ ಸಹಜವಾಗಿ ಬರೋದೇನು, ಇಲ್ಲಿಂದ ತಗೊಂಡು ಹೋಗಿ ಅಲ್ಲಿಗೆ ಸುರಿತಾರೆ ಅಂತ. ಆದರೆ ಈ ಮಾಡೆಲ್ NDA ಅವಧಿಯಲ್ಲಿ ಮೋದಿ ಬಂದ ಮೇಲೆ ಬಂದಿದ್ದಲ್ಲ. ಕರ್ನಾಟಕದಲ್ಲೇ ಫಾರ್ ಎಕ್ಸಾಂಪಲ್, ಯಾಕಪ್ಪ ಕಲ್ಯಾಣ ಕರ್ನಾಟಕಕ್ಕೆ ವಿಶೇಷವಾದಂಥ ಅಭಿವೃದ್ಧಿ ಪ್ಯಾಕೇಜು 5,000 ಕೋಟಿ ಅಥವಾ ಬೇರೆ ಬೇರೆ ವ್ಯವಸ್ಥೆಗಳು ವಿಶೇಷವಾಗಿದೆ ಅಲ್ಲಿ. ಯಾಕಂದರೆ ಹಿಂದುಳಿದಿರೋ ಕಾರಣಕ್ಕೆ ವಿಶೇಷವಾಗಿ ಕೊಡಲಾಗತ್ತೆ. ಹಾಗಂತ ಇಲ್ಲಿ ತೊಗೊಂಡು ಹೋಗಿ ಅಲ್ಲಿ ಯಾಕೆ ಸುರಿತೀರಿ ಅಂತ ಪ್ರಶ್ನೆ ಮಾಡೋದಕ್ಕಾಗತ್ತಾ? ಕರ್ನಾಟಕದಲ್ಲಿ ಯಾರೂ ಮಾಡೋಕ್ಕಾಗಲ್ಲ. ಸರ್ವಾಂಗೀಣ ಕರ್ನಾಟಕದ ಅಭಿವೃದ್ಧಿ ಅಂತ ಬಂದಾಗ ಈ ರಾಜ್ಯದ ಮುಖ್ಯಮಂತ್ರಿ ಅದನ್ನೇ ಮಾಡ್ತಾರೆ. ಅದನ್ನು ಯಾರೂ ಖಂಡಿಸೋದಿಕ್ಕೂ ಆಗಲ್ಲ, ವಿರೋಧಿಸೋದಿಕ್ಕೂ ಆಗಲ್ಲ, ಮತ್ತು ನಮ್ಮದು ದುಡ್ಡು ಇದು ಅಂತ ಹೇಳೋದಿಕ್ಕೂ ಆಗಲ್ಲ. ಒಂದು ರಾಜ್ಯ ನೀವು ತೆರಿಗೆ ಸಂಗ್ರಹ ಮಾಡ್ತೀವಿ ಅಂದಮೇಲೆ ಆ ದುಡ್ಡನ್ನು ಸರಿಯಾಗಿ ಅಭಿವೃದ್ಧಿಗೆ ಹಂಚೋ ಕೆಲಸ ಮಾಡಲೇಬೇಕಾಗತ್ತೆ. ಅದೇ ರೀತಿಯಲ್ಲಿ ಭಾರತದ ಸರ್ವಾಂಗೀಣ ಅಭಿವೃದ್ಧಿಗೆ ಎಲ್ಲಿ ಹಿಂದುಳಿದಿದ್ದಾರೆ, ಎಲ್ಲಿ ರೆವಿನ್ಯೂ ಇಲ್ಲ, ಎಲ್ಲಿ ಬರೀ ಅರಣ್ಯ ಪ್ರದೇಶ ಇದೆ, ನಾರ್ತ್ ಈಸ್ಟಲ್ಲಿ ಏನು, ನಾರ್ತಲ್ಲಿ ಏನು ಅನ್ನೋದನ್ನು ಅಳೆದು ತೂಗಿ ಕೊಡುವ ಪದ್ಧತಿ ಅನ್ನೋದಕ್ಕಿಂತ ಆ ನಿಯಮ ಹಿಂದಿನಿಂದಲೂ ನಡ್ಕೊಂಡು ಬಂದಿದೆ, ಈಗಲೂ ನಡೀತಾ ಇದೆ. ಆದರೆ ಹಿಂದೆ ಎಕ್ಸ್ಪೆಂಡಿಚರ್ ಇತ್ತು, ಬಟ್ ರೆವಿನ್ಯೂ ಎಷ್ಟು ಬರ್ತಿತ್ತು ಅನ್ನೋ ಪ್ರಶ್ನೆ ಇದ್ದೇ ಇತ್ತಲ್ವ. ಯಾಕಂದರೆ ಬಿಮಾರು ಸ್ಟೇಟ್ಸ್ ಅನ್ನುವಂಥ ಲಿಸ್ಟಲ್ಲಿ ಇದ್ದಂಥ ರಾಜ್ಯಗಳು ಈಗ ರೆವಿನ್ಯೂ ಸರ್ಪ್ಲಸ್ ಲಿಸ್ಟನ್ನು ಸೇರಿಕೊಂಡು, ಎಲೈಟ್ ಕ್ಲಾಸ್ ಲಿಸ್ಟನ್ನು ಸೇರಿಕೊಂಡು ಬೆರಗಾಗಿಸ್ತಾ ಇದ್ದಾವೆ. ಎಸ್, ಇಲ್ಲಿಂದ ತಗೊಂಡು ಹೋಗಿ ಅಲ್ಲಿ ಸುರಿತೀರಿ, ಆಗಲೂ ಸುರಿತಿದ್ರು, ಈಗಲೂ ಸುರಿತಿದ್ದಾರೆ. ಆದರೆ ಅಭಿವೃದ್ಧಿ ಏನಾಗಿದೆ, ರೆವಿನ್ಯೂ ಅದರಿಂದ ಹೇಗೆ ಬರ್ತಿದೆ, ಸೊ ಭಾರತ ಯಾವ ರೀತಿ ಬದಲಾಗಿದೆ ಅನ್ನೋದಕ್ಕೆ ಕೈಗನ್ನಡಿ ಹಿಡಿತಾ ಇದೆ. ಸಿಎಜಿ ಒಂದು ದಶಕದ ಈ ರಿಪೋರ್ಟ್
ಹಾಗಾಗಿ ಬಿಮಾರು ರಾಜ್ಯಗಳ ಪರಿವರ್ತನೆ ಆಗಿದೆಯಾ ಆಗಿಲ್ವಾ ಅನ್ನೋದಕ್ಕೆ ಅಲ್ಲಾಗಿರೋ ಅಭಿವೃದ್ಧಿ ಕಣ್ಣಾರೆ ಕಾಣಬಹುದು ನಾವು. ಟೆಂಪಲ್ ಟೂರಿಸಮಿಂದ ಹಿಡಿದು ಇನ್ಫ್ರಾಸ್ಟ್ರಕ್ಚರ್ ತನಕ. ಯು ಪಿಯಲ್ಲಿ ಕಾಶಿ ಕಾರಿಡಾರ್ ನೋಡಿದ್ವಿ, ಕುಂಭಮೇಳದಿಂದ ಅಲ್ಲಿ ಬಂದಂತಹ ರೆವಿನ್ಯೂ ಕೂಡ ನೋಡಿದ್ವಿ. ಅದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಯೋಗಿ ಪ್ಲಸ್ ಮೋದಿ ಮಾಡೆಲ್ ಅಭಿವೃದ್ಧಿ, ಅಲ್ಲಿ ಜಾಬ್ ಕ್ರಿಯೇಷನ್ನಿಂದ ಹಿಡಿದು ಎಲ್ಲವೂ ಕೂಡ ಶರವೇಗದಲ್ಲಿ ಸಾಗ್ತಾ ಇದೆ. ಅಲ್ಲಿ JCB ಹಿಡಿದು ಯಾವಾಗ ಯೋಗಿ ಆದಿತ್ಯನಾಥ್ ಎಂಟ್ರಿ ಕೊಟ್ಟರೋ ಅಭಿವೃದ್ಧಿಗೆ ತೊಡಕಾಗಿದ್ದ ವಿಷಜಂತುಗಳನ್ನು ತೊಲಗಿಸಿದ್ರು, ತೊಡೆದು ಹಾಕಿದ್ರು, ಮಟ್ಟ ಹಾಕಿದ್ರು ಮತ್ತು ಅಭಿವೃದ್ಧಿಗೆ ಬಾಗಿಲು ಓಪನ್ ಆಯಿತು. ಇನ್ವೆಸ್ಟ್ಮೆಂಟ್ ಬಂತು. ಯಾವಾಗ ಇನ್ವೆಸ್ಟ್ಮೆಂಟ್ಗೆ ಪೂರಕವಾದ ವಾತಾವರಣ ಇದೆ ಅಂತ ಅನ್ನಿಸ್ತೋ ಅಭಿವೃದ್ಧಿ ತಾನಾಗಾಯಿತು. ಅದರಿಂದ ನಮಗೂ ಒಳ್ಳೆಯದೇ ಇವತ್ತಲ್ಲ ನಾಳೆ. ಯಾಕೆ ಅಲ್ಲಿನವ್ರು ಬರ್ತಾರೆ ಉದ್ಯೋಗಕ್ಕೆ, UP ಬಿಹಾರ ಎಲ್ಲ ಅವರೇ ಬಂದು ಇಲ್ಲಿ ಸೇರ್ಕೊಳ್ತಾರೆ. ಅಂಥ ಒಂದು ಅವಸ್ಥೆ ಬೇಡ. ಅವರನ್ನು ಓಡಿಸೋಣ, ಬಿಹಾರಿಗಳನ್ನು ಓಡಿಸೋಣ, UP ಅವ್ರನ್ನ ಓಡಿಸೋಣ. ಬಾಯಲ್ಲಿ ಹೇಳಿದ್ರೆ ಹೆಂಗೆ? ಈಗ ಅಲ್ಲೇ ಜಾಬ್ ಕ್ರಿಯೇಷನ್ ಆದಾಗ ಅವ್ರು ಯಾಕೆ ಬರ್ತಾರೆ ಇಲ್ಲಿ ಅಲ್ವಾ? ಸೊ ಯಾರೂ ಓಡಿಸೋದೇ ಬೇಕಾಗಿಲ್ಲ ಈಗ ಅನ್ನೋದನ್ನು ಸ್ಪಷ್ಟವಾಗಿ ತೋರಿಸ್ತಾ ಇದೆ ಈ ರಿಪೋರ್ಟ್. ಯೋಗಿ ಆದಿತ್ಯನಾಥ್ ಮತ್ತು ಈ ಅಭಿವೃದ್ಧಿಯ ಮಾಡೆಲ್ ಬೆಸ್ಟ್ ಆಗಿ ಕೆಲಸ ಮಾಡಿದೆ. ಹಾಗೆ ಓವರ್ ಆಲ್ ಇಂಡಿಯಾದಲ್ಲಿ ಮೋದಿ ಮಾಡೆಲ್ ಕೊನೆಗೂ ಫಲ ಕೊಟ್ಟಿದೆ ಅನ್ನೋದನ್ನು CAG ರಿಪೋರ್ಟ್ ವಿತ್ ನಂಬರ್ಸ್ ನಾವಿಲ್ಲಿ ನೋಡಬಹುದು. ಇನ್ನೊಂದು ವೆರಿ ಗುಡ್ ನ್ಯೂಸ್ ಏನಪ್ಪ ಅಂದರೆ, ಭಾರತದಲ್ಲಿ ಜನಸಾಮಾನ್ಯರ ಜೀವನದ ಪರಿಸ್ಥಿತಿ ಸುಧಾರಿಸಿದೆಯಾ, ಹಣವಂತರಾಗಿದ್ದಾರಾ, ಜನಕ್ಕೂ ಸಿಕ್ಕಿದೆಯಾ ಇದು, ಅಥವಾ ಅಭಿವೃದ್ಧಿ ಅಂತ ಆಕಾಶದಲ್ಲಿ ತೋರಿಸ್ತಿದ್ದಾರಾ ಅನ್ನೋದಕ್ಕೆ ಉತ್ತರ ಕೂಡ ಕೊಡ್ತಿರುವಂಥದ್ದು ಏನಪ್ಪ ಅಂದರೆ, ಭಾರತದಲ್ಲಿ ಮಿಲೇನಿಯರ್ಸು 2021ಕ್ಕೆ ಕಂಪೇರ್ ಮಾಡಿದ್ರೆ ಡಬಲ್ ಆಗಿದ್ದಾರೆ. ಆ ಲೆಕ್ಕವನ್ನು ನೋಡಿ 2017ರಿಂದ ನೋಡ್ಕೊಂಡು ಹೋಗೋಣ. 1.6 ಲಕ್ಷ ಮಿಲಿಯನೇರ್ಸ್ ಇದ್ದರು 2017ರಲ್ಲಿ. ಅದು 4.3 ಲಕ್ಷಕ್ಕೇರ್ತು 2021ರಲ್ಲಿ. ಸೊ ಅಲ್ಲಿಗೆ ಡಬಲ್ಗಿಂತ ಜಾಸ್ತಿ ಆಗಿಬಿಟ್ಟಿತ್ತು 2017ರಿಂದ 2021ಕ್ಕೆ ಮೋದಿ ಆಡಳಿತ ಅವಧಿಯಲ್ಲಿ. ಅದು 2021ರಿಂದ 25ಕ್ಕೆ 8.7 ಲಕ್ಷ ಆಗಿದೆ. ಸೊ 2017ರಲ್ಲಿದ್ದಂಥ ಮಿಲಿಯನೇರ್ಸು 1.6 ಲ್ಯಾಕ್, ಈಗ 8.7 ಲ್ಯಾಕ್. ಸೊ ಕಳೆದ 4 ವರ್ಷಗಳಲ್ಲಿ ಜನರ ಜೀವನ, ಜನರಲ್ಲಿರುವಂತಹ ಸಿರಿ ಸಂಪತ್ತು, ಅವರ ಜೀವನದ ಗುಣಮಟ್ಟ ಏನಾಗಿದೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ಇದರ ಅರ್ಥ ಏನು? ಭಾರತದಲ್ಲಿ ಸಂಪತ್ತು ಎಲ್ಲರ ಕೈಗೂ ಸೇರ್ತಿದೆ. ಈಗ ಕೆಲವರ ಕೈಯಲ್ಲಿ ಮಾತ್ರ ಇದೆ ಅನ್ನೋದೊಂದಿದೆಯಲ್ಲ, ಈ ಸಂಖ್ಯೆ ದಿನದಿಂದ ದಿನಕ್ಕೆ ಹಣವಂತರು ಮತ್ತು ಸ್ಥಿತಿವಂತರ ಸಂಖ್ಯೆ ಜಾಸ್ತಿ ಆಗ್ತಿದೆ ಅಂದರೆ ಅರ್ಥ ಏನು? ಎಲ್ಲರೂ ಕೂಡ ಕೊಳ್ಳುವ ಸಾಮರ್ಥ್ಯ, ಜೀವನವನ್ನು ಉತ್ತಮ ಮಾಡಿಕೊಳ್ಳೋ ಸಾಮರ್ಥ್ಯವನ್ನು ವರ್ಷದಿಂದ ವರ್ಷಕ್ಕೆ ಹೆಚ್ಚಿಸ್ಕೊಳ್ತಿದ್ದಾರೆ. ಅತ್ಯಂತ ಕಡು ಬಡತನದಿಂದ ಹೊರಗಡೆ ಬಂದವರ ಸಂಖ್ಯೆ, ದಾಖಲೆಯ ಸಂಖ್ಯೆ ಅನ್ನೋದನ್ನು ಇತ್ತೀಚೆಗಷ್ಟೇ ಮೋದಿ ಅತ್ಯಂತ ಆತ್ಮವಿಶ್ವಾಸದಿಂದ ಆ ನಂಬರನ್ನು ದೇಶದ ಮುಂದೆ ಇಟ್ಟಿದ್ರು. ಈಗ ಈ ಸಂಖ್ಯೆ ಕೂಡ, ಈ ಅಂಕಿ ಅಂಶಗಳು ಕೂಡ ದೇಶದಲ್ಲಾಗ್ತಿರುವ ಅಭಿವೃದ್ಧಿಗೆ ಕೈಗನ್ನಡಿ ಹಿಡಿದಂತಿರೋದು. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.